ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಯಾರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಮತ್ತು ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ನೋಡಿ. ಇಂದು ನಾವು ವಾರಾಹಿ ಅಮ್ಮನವರನ್ನು ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸಿಕೊಳ್ಳುವ ದಿನ ನಾಳೆ ರಾತ್ರಿ. ನೀವು ಮಲಗುವ ಸಮಯದಲ್ಲಿ ಬಿಳಿ ಹಾಳೆ ತೆಗೆದುಕೊಂಡು ನಿಮ್ಮ 3 ಕೋರಿಕೆಗಳನ್ನು ಬರೆಯಬೇಕು. ಒಂದಲ್ಲ ಸ್ನೇಹಿತರೆ, 3 ಕೋರಿಕೆಗಳನ್ನು ಬರೆಯೋದಕ್ಕೆ ಹೇಳ್ತಾ ಇದ್ದೀನಿ. ಅಂದರೆ ನಿಮ್ಮ ಯಾವುದೇ ಕಷ್ಟ ಆಗಿರಲಿ, ಕೋರಿಕೆ ಇದ್ದರೂ ಕೂಡ ನೀವು 3 ಕೋರಿಕೆಯನ್ನು ಬರೆದು ಅದರ ಹಿಂಭಾಗದಲ್ಲಿ 333 ಅಂದರೆ 333 ಅಂತ 3 ಬಾರಿ ಬರೆದು ಅದನ್ನು ಅಮ್ಮನನ್ನು ಬೇಡಿಕೊಳ್ಳುತ್ತಾ ಒಂದು ಮಂತ್ರವನ್ನು ಸಹ ತಿಳಿಸಿಕೊಡ್ತಾ ಇದ್ದೇನೆ. ಆ ಮಂತ್ರವನ್ನು ಹೇಳಿ ನೀವು ಬರೆದಂಥ ಹಾಳೆಯನ್ನು ನಿಮ್ಮ ದಿಂಬಿನ ಕೆಳಭಾಗದಲ್ಲಿ ಇಟ್ಟು ಮಲಗೋದ್ರಿಂದ 3 ದಿನದಲ್ಲಿ ನಿಮಗೆ ನಿಮ್ಮ ಕೋರಿಕೆ ಎಲ್ಲ ಈಡೇರುತ್ತೆ. ಹಾಗಾಗಿ ನಂತರ ಆ ಪೇಪರನ್ನು ಏನು ಮಾಡಬೇಕು ಅಂತಲೂ ಹೇಳ್ಕೊಡ್ತೀನಿ. ವಾರಾಹಿ ದೇವಿಗೆ ಪಂಚಮಿ, ಅಷ್ಟಮಿ, ಹುಣ್ಣಿಮೆ, ಅಮಾವಾಸ್ಯೆ, ಇನ್ನು ಮಂಗಳವಾರ, ಶುಕ್ರವಾರ ದಿನಗಳಲ್ಲಿ ಅಮ್ಮನವರಿಗೆ ತುಂಬಾ ಶಕ್ತಿ ಇರುತ್ತೆ. ಹಾಗಾಗಿ ಅದರಲ್ಲೂ ನಾವು ರಾತ್ರಿ ಸಮಯದಲ್ಲಿ ಇನ್ನೇನು 6:30 ನಂತರ ನಾವು ಆದಷ್ಟು ರಾತ್ರಿ 10 ಗಂಟೆ ನಂತರ ಬೇಡಿಕೊಳ್ಳುವುದರಲ್ಲಿ ಪೂಜೆಯನ್ನು ಮಾಡುವುದಾಗಲಿ, ಮಂತ್ರಗಳನ್ನು ಹೇಳಿಕೊಳ್ಳೋದಾಗಲಿ ಅಮ್ಮ ಅತಿ ಶೀಘ್ರವಾಗಿ ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾರೆ. ನನಗೆ ಎಷ್ಟು ದೇವಾಲಯಕ್ಕೆ ಹೋದರೂ ಕಷ್ಟನೇ ಬಗೆಹರಿತಾ ಇಲ್ಲ ಅನ್ನೋರು ಆಗಲಿ, ಇಷ್ಟು ದಿನದಿಂದ ಪ್ರಯತ್ನ ಪಡ್ತಾ ಇದ್ದೀನಿ ನನಗೆ ಕೆಲಸನೇ ಸಿಗ್ತಾ ಇಲ್ಲ ಅಂತ ಅನ್ನೋರಾಗಲಿ, ಅಥವಾ ಯಾರಿಗೋ ಹಣ ಕೊಟ್ಟು ಸಿಕ್ಕಾಕೊಂಡಿದ್ದೀನಿ ನನಗೆ ವಾಪಸ್ ಹಣ ಸಿಗ್ತಾ ಇಲ್ಲ ಅಂತ ಅನ್ನೋರಾಗಲಿ, ಯಾರಾದರೂ ಕೂಡ ಈ ಒಂದು ಪರಿಹಾರವನ್ನು ನೀವು ಮಾಡ್ಕೋಬೇಕು. ಅಮ್ಮನನ್ನು ಪ್ರಾರ್ಥಿಸಬೇಕು. ನನಗೆ ತುಂಬ ಕಷ್ಟ ಇದೆ ಅಮ್ಮ, ಹಣದ ಅವಶ್ಯಕತೆ ಇದೆ, ತುಂಬಾ ಹೆಚ್ಚಾಗ್ತಾ ಇದೆ, ಆದರೂ ಕೂಡ ನನ್ನ ಜೀವನ ತುಂಬ ಕಷ್ಟ ಆಗ್ತಾ ಇದೆ, ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ, ಚೆನ್ನಾಗಿ ಓದಬೇಕು ಅನ್ನೋದಾಗಲಿ, ಮಕ್ಕಳು ವಿದೇಶಕ್ಕೆ ಹೋಗಬೇಕು, ಅವರು ಚೆನ್ನಾಗಿ ಇರಬೇಕು, ನಮ್ಮ ಮನೆಯಲ್ಲಿ ನೆಮ್ಮದಿ ಇರಬೇಕು, ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಮನೆಯಲ್ಲಿ, ಪ್ರತಿಯೊಬ್ಬರು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಆದರೂ ಕೂಡ ತಿಂಗಳು ಕೊನೆ ಆಗೋದ್ರಷ್ಟರಲ್ಲಿ ನಮ್ಮ ಕೈಯಲ್ಲಿ ಹಣನೇ ಇರೋದಿಲ್ಲ ಅಂತ ಏನೇ ಆಗಿರಲಿ, ನಾನು ದುಡಿತಿದ್ರೂ ಕೂಡ ಏನಕ್ಕೂ ಸಾಲ್ತಾ ಇಲ್ಲ, ನನಗೆ ಒಂದು ಪ್ರಮೋಷನ್ ಬರ್ತಾ ಇಲ್ಲ, ಅಥವಾ ಯಾವುದೇ ಕೆಲಸಕ್ಕೆ ಬದಲಾಯಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಅದು ಆಗ್ತಾ ಇಲ್ಲ ಅನ್ನೋರು ತುಂಬ ಜನ ಇರ್ತೀರ. ಇನ್ನು ಕೆಲವು ಜನ ನಾನು ಮನೆ ತೊಗೋಬೇಕು, ಸೈಟ್ ತೊಗೋಬೇಕು ಅಂದ್ಕೊಂಡಿರ್ತೀರ. ತುಂಬ ಜನ ಇರ್ತೀರ ಹೀಗೆ ಥರನೇ. ನಿಮ್ಮ ಆಸೆ ಏನೇ ಇರಲಿ, ಎಂಥ ದೊಡ್ಡ ಆಸೆ ಆದರೂ ಕೂಡ ಪರವಾಗಿಲ್ಲ, ನೀವು ಇದನ್ನು ಬರಿಬಹುದು. ಆದರೆ 3 ಕೋರಿಕೆಯನ್ನು ಮಾತ್ರ ಬರೆಯುವುದರಿಂದ ನಿಮ್ಮ ಆಸೆಗಳು ಅತಿ ಶೀಘ್ರವಾಗಿ ನೆರವೇರುತ್ತೆ. ಅದರಲ್ಲೂ ವಾರಾಹಿ ದೇವಿಯನ್ನು ನಂಬುವವರು ಖಂಡಿತ ಯಾರು ಇದುವರೆಗೂ ಅಂತಹ ಕೆಲಸ ಆಗಿಲ್ಲ ಅಂತ ಯಾರೂ ಕೂಡ ಹೇಳಿಲ್ಲ. ಒಬ್ಬೊಬ್ಬರಿಗೆ ಸ್ವಲ್ಪ ಲೇಟಾಗಿ ಆಗುತ್ತೆ, ಒಬ್ಬೊಬ್ಬರಿಗೆ ಬೇಗ ಆಗುತ್ತೆ. ಇಲ್ಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಅಮ್ಮನಿಗೆ ಪೂರ್ತಿ ಶರಣಾಗತಿಯಾಗಿ ಅಮ್ಮ ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ಮನಸಾರೆ ಹೇಳಿಕೊಂಡರೆ ಖಂಡಿತ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾರೆ. ಹಾಗಾಗಿ ರಾತ್ರಿ ಹೀಗೆ ಮಾಡಿದರೆ ನಿಮಗೆ ಖಂಡಿತ ಅಮ್ಮ ಕೈ ಹಿಡಿತಾರೆ. ಇನ್ನೇನು ಅಮಾವಾಸ್ಯೆ ಬಂತು, ಬೆಳಿಗ್ಗೆ ಬೇಗನೆ ಹೇಳಬೇಕಾಗುತ್ತೆ. ಬೆಳಿಗ್ಗೆ ಪೂಜೆಗಳನ್ನೆಲ್ಲ ಮುಗಿಸಿ ರಾತ್ರಿ ಮಲಗುವ ಸಮಯದಲ್ಲಿ ಏನು ಮಾಡಬೇಕು ಅಂತಾನೂ ತಿಳಿಸ್ಕೊಡ್ತೇನೆ. ಇದು ತುಂಬಾ ಸಿಂಪಲ್ ಇದೆ, ಇದನ್ನು ಎಲ್ಲರೂ ಮಾಡ್ಕೊಳ್ಬಹುದು. ಇದಕ್ಕೆ ಏನೆಲ್ಲ ಬೇಕು ಅಂತ ಹೇಳೋದಾದರೆ, ಇದಕ್ಕೆ ಒಂದು ಬಿಳಿ ಹಾಳೆ ಬೇಕು, ಅದನ್ನು ಚಿಕ್ಕದಾಗಿ ತುಂಡು ಮಾಡಿಕೊಂಡು ಹಾಗೆ ಒಂದು ಪೆನ್ನನ್ನು ತೆಗೆದುಕೊಳ್ಬೇಕು. ಒಂದು ಬಿಳಿ ಹಾಳೆ ಅಂದರೆ ಅದು ಸಂಪೂರ್ಣವಾಗಿ ಪ್ಲೇನ್ ಆಕಾರದಲ್ಲಿ ಇರಬೇಕು, ಅದಕ್ಕೆ ಯಾವುದೇ ಥರ ಗೀರುಗಳು ಏನಿರಬಾರ್ದು, ಅದು ಫುಲ್ ಪ್ಲೇನ್ ಆಗಿರಬೇಕು. ಅದು ಆ ಹಾಳೆ ದೊಡ್ಡದಾಗಿದ್ದರೆ ಅದನ್ನು ಅರ್ಧ ಭಾಗ ಮಾಡ್ಕೊಳ್ಬೇಕು. ಇನ್ನು ಯಾವ ಕಲರ್ ಪೆನ್ ಅನ್ನೋದಾದರೂ ಬ್ಲ್ಯಾಕ್, ರೆಡ್, ಬ್ಲೂ ಯಾವ ಪೆನ್ ಆದರೂ ನಡೆಯುತ್ತೆ. ಇನ್ನು ಏನು ಬರಿಬೇಕು ಅನ್ನೋದಾದರೆ, ಒಂದು ಕಡೆ ಹಾಳೆಯಲ್ಲಿ 333 ಅಂತ 3 ಬಾರಿ ಬರಿಬೇಕು. ಇನ್ನೊಂದು ಭಾಗದಲ್ಲಿ ನಿಮ್ಮ ಕೋರಿಕೆಯನ್ನು ಬರೆಯಬೇಕು. ಆರೋಗ್ಯ ಚೆನ್ನಾಗಿರಬೇಕು, ಹಾಗೆ ಕೆಲಸಗಳು ಯಾವುದು ಇದೆ ಅದನ್ನು ಮಾತ್ರ ಬರಿಬೇಕು. 3 ಕೋರಿಕೆಗಳು ಮುಖ್ಯವಾದ ಕೋರಿಕೆಗಳನ್ನು ಮಾತ್ರ ಬರಿಬೇಕು. 3ಕ್ಕಿಂತ ಹೆಚ್ಚಾಗಿ ಬರೆದ್ರೆ ಅದು ಖಂಡಿತವಾಗಿ ಕೆಲಸ ಮಾಡೋದಿಲ್ಲ. ಅದನ್ನು ಮಾತ್ರ ಬರೆದು ಆದಮೇಲೆ ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಬರೆಯುವುದಕ್ಕೂ ಮೊದಲು ನೀವು ವಾರಾಹಿ ದೇವಿಯನ್ನು
ಸ್ಮರಣೆ ಮಾಡಬೇಕು. ಅಮ್ಮ, ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸು ತಾಯಿ, ನನ್ನ ಕೋರಿಕೆಗಳನ್ನು ನೆರವೇರಿಸು ಅಮ್ಮ, ಅಮ್ಮ ಅಂತ ಹೀಗೆ ಬೇಡಿಕೊಳ್ಳುತ್ತಾ ನೀವು ಆ ಬಿಳಿ ಪೇಪರ್ ಮೇಲೆ ಏನು ಕೋರಿಕೆ ಇರುತ್ತೆ ಅದನ್ನು ಬರಿಬೇಕು. ಇದರಿಂದ ಏನಾಗುತ್ತೆ ಅನ್ನುವ ಅನುಮಾನ ಇರಬಾರ್ದು. ಅನುಮಾನ ಇದ್ದರೆ ಅದು ಆಗೋದಿಲ್ಲ. 333 ಮಂತ್ರಕ್ಕೆ ತುಂಬಾ ಶಕ್ತಿ ಇದೆ. ಬರೆದ ನಂತರ ಓಂ ವಾರಾಹಿ ದೇವಿಯೇ ನಮಃ. ನಿಮಗೆ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಈ ಮಂತ್ರವನ್ನು ಹೇಳಿ ಅದನ್ನು ದಿಂಬಿನ ಕೆಳಗೆ ಇಟ್ಟು ಮಲಗಬೇಕು. ಮತ್ತೆ ಅದೇ ರೀತಿಯಾಗಿ ಪ್ರತಿದಿನ, ಅಂದರೆ ಮತ್ತೆ ಬರೆಯುವುದು ಬೇಡ. ಮಲಗಬೇಕಾದ್ರೆ ಆ ಚೀಟಿಯನ್ನು ತೆಗೆದು ಆ ಕೋರಿಕೆಯನ್ನು ಮತ್ತೆ ನೀವು ಹೇಳ್ಕೊಳ್ಬೇಕು. ಹೀಗೆ 3 ಅಂತ 3 ಬಾರಿ ಹೇಳಿ. ನಿಮ್ಮ ಕೋರಿಕೆ ಏನು ಬರೆದಿದ್ದೀರಾ ಅದನ್ನು ಕೂಡ ನೀವು 3 ಸಾರಿ ಹೇಳ್ಕೊಳ್ಬೇಕಾಗುತ್ತೆ. 3 ಕೋರಿಕೆಗಳನ್ನು 3 ಸಾರಿ ಹೀಗೆ ಹೇಳಿ ವಾರಾಹಿ ದೇವಿಯನ್ನು ನೆನೆದು ಓಂ ವಾರಾಹಿ ದೇವಿಯೇ ನಮಃ ಅಂತ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಹೇಳಬೇಕು. 3 ರಾತ್ರಿಗಳು ನಿಮ್ಮ ದಿಂಬಿನ ಕೆಳಗೆ ಇರಬೇಕು. ನಾಳೆ ಶುರು ಮಾಡ್ತೀರಾ ಅಂದರೆ 3 ದಿನ ದಿಂಬಿನ ಕೆಳಗಡೆ ಇರುತ್ತೆ. 3ನೇ ದಿನ ಆದಮೇಲೆ ಸ್ನಾನ ಮಾಡಿ ಆ ಪೇಪರನ್ನು ತೆಗೆದು ಒಂದು ಪ್ಲೇಟ್ ಮೇಲೆ ಇಟ್ಟು ಸುಡಬೇಕು. ಸ್ನಾನ ಮಾಡಿನೇ ಈ ಕೆಲಸ ಮಾಡಬೇಕು. ಬೆಳಿಗ್ಗೆ ಆದರೂ ಸರಿ, ರಾತ್ರಿ ಆದರೂ ಸರಿ. ಇದನ್ನು ಸುಟ್ಟು ನಂತರ ಆ ಬೂದಿ ಇರುತ್ತಲ್ಲ, ಆ ಪೇಪರ್ ಸುಟ್ಟಿರುವುದು, ಅದನ್ನು ಹೊರಗಡೆ ತೆಗೆದುಕೊಂಡು ಹೋಗಿ ಯೂನಿವರ್ಸಲ್ಗೆ ಊದಿ ಯೂನಿವರ್ಸಲ್ಗೆ ಥ್ಯಾಂಕ್ಸ್ ಅಂತ ಹೇಳಬೇಕು. ಅದನ್ನು 3 ಬಾರಿ ಹೇಳಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಕೋರಿಕೆಗಳು ಏನಿರುತ್ತೆ ಅದು ಎಲ್ಲ ಶೀಘ್ರವಾಗಿ ನೆರವೇರುತ್ತೆ. ಯಾವುದಾದರೂ ಅಡೆತಡೆ ಬಂದರೆ ಅಥವಾ ಮಾಂಸಾಹಾರ ತಿಂದು ಮಾಡಬಾರದು, ಮುಂದಿನ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿನ ಮತ್ತೆ ಶುರು ಮಾಡಬಹುದು, ಅಥವಾ ಪಂಚಮಿ ಅಷ್ಟಮಿಗಳಲ್ಲಿ ಮಾಡಬಹುದು. ಈ ದಿನಗಳಲ್ಲೇ ಮಾಡಬೇಕು ಅಂತ ಏನಿಲ್ಲ. ಮಂಗಳವಾರ ಅಥವಾ ಶುಕ್ರವಾರ ಕೂಡ ಮಾಡಬಹುದು. ಯಾವುದೇ ದಿನ ಮಾಡಿ, ಆದರೆ 3 ದಿನ ಕಂಟಿನ್ಯೂಸ್ ಮಾಡಬೇಕು. 3 ದಿನ ರಾತ್ರಿ ದಿಂಬಿನ ಕೆಳಗಡೆ ಇಟ್ಟು 4ನೇ ದಿನ ಸುಡಬೇಕು. ಖಂಡಿತ ನಿಮ್ಮ ಕಷ್ಟಗಳು ನೆರವೇರುತ್ತೆ. ನಿಮ್ಮ ಕಷ್ಟಗಳೆಲ್ಲ ತೀರಿ ಹೋಗಿ ನಿಮ್ಮ ಆಸೆ ಎಲ್ಲ ನೆರವೇರುತ್ತೆ. ಫ್ರೆಂಡ್ಸ್, ವಾರಾಹಿ ದೇವಿಯ ಮೇಲೆ ನಂಬಿಕೆ ಇರಬೇಕು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಂಬಿಕೆ. ಅನುಮಾನ ಇದ್ದರೆ ಆ ಕೆಲಸ ಆಗಲ್ಲ, ನೀವು ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ನಂಬಿಕೆಯಲ್ಲಿದ್ದರೆ ಅದನ್ನು ಮಾಡಲಿಕ್ಕೆ ಹೋಗಲೇಬೇಡಿ. ಇದನ್ನು ಮಾಡಲೇಬೇಕಂತ ಯಾರು ಇಲ್ಲಿ ಒತ್ತಾಯ ಮಾಡ್ತಾ ಇಲ್ಲ. ಇದು ನಂಬಿಕೆ ಇದ್ದವ್ರು ಮಾತ್ರ ಮಾಡ್ಬೋದು ಅಷ್ಟೆ. ಇದನ್ನು ಮಾಡಿ ಖಂಡಿತವಾಗಿ ವಾರಾಹಿ ತಾಯಿ ನಿಮ್ಮನ್ನು ಕೈ ಹಿಡಿತಾರೆ. ಏಕೆಂದರೆ ವಾರಾಹಿ ದೇವಿ ತುಂಬಾ ಶಕ್ತಿ ಇರುವಂತಹ ಪವರ್ಫುಲ್ ಆದಂತಹ ದೇವಿ. ಹಾಗೆ ಕೂಡ ಇವರ ಮಂತ್ರಗಳು ಸಹ ತುಂಬಾ ಪವರ್ಫುಲ್. ಯಾವುದೇ ಕಾರಣಕ್ಕೂ ಅನುಮಾನದಿಂದ ನಾವು ಯಾವ ಕೆಲಸಕ್ಕೂ ಕೈ ಹಾಕಬಾರ್ದು. ಅದು ಖಂಡಿತವಾಗಿ ನಮಗೆ ಯಶಸ್ಸನ್ನು ಕೊಡೋದಿಲ್ಲ. ಯಾವುದೇ ಕೆಲಸ ಮಾಡಬೇಕಾದ್ರೆ ಶ್ರದ್ಧೆ, ಭಕ್ತಿ ಅನ್ನೋದು ತುಂಬ ಮುಖ್ಯ. ಫ್ರೆಂಡ್ಸ್, ನಿಮಗೆ ಖಂಡಿತ ಒಳ್ಳೆಯದನ್ನು ಕಾಣಬೇಕಾದ್ರೆ ವಾರಾಹಿ ದೇವಿಯನ್ನು ನಿಮ್ಮ ಮನೆಯಲ್ಲಿ ಬೇಡಿಕೊಳ್ಳುತ್ತಾ ಪ್ರತಿನಿತ್ಯ ಪೂಜೆ ಮಾಡ್ತಾ ಬಂದರೆ ಖಂಡಿತ ನಿಮ್ಮ ಕಷ್ಟಗಳನ್ನೆಲ್ಲ ತೀರಿ ಹೋಗುತ್ತೆ. ಸ್ನೇಹಿತರೆ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆದರೆ ಜೈ ವಾರಾಹಿ ದೇವಿ ಅಂತ ಕಮೆಂಟ್ ಮಾಡಿ. ಇಲ್ಲಿಯವರೆಗೂ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ.